ಹಾಯ್ ಹಲೋ, ಹೇಗಿದ್ದೀರೆಲ್ಲರೂ? ಇವತ್ತು ನಾವು ಒಂದು ಚಂದದ ಪ್ರವಾಸಕ್ಕೆ ಹೊರಟಿದ್ದೇವೆ. ಉಡುಪಿಯಿಂದ ಆಗುಂಬೆ ಮತ್ತು ಕೊಪ್ಪ ಕಡೆಗೆ. ಈಗ ಕಾರಲ್ಲಿ ಹತ್ತಿ ನಾವೆಲ್ಲ ಕೊಪ್ಪ ಹೋಗಲಿಕ್ಕೆ ರೆಡಿಯಾಗಿ ಹೊರಡ್ತಾ ಇದ್ದೇವೆ. ಉಡುಪಿಯಿಂದ ಮಣಿಪಾಲಾಗಿ ನಾವು ಕೊಪ್ಪ ಕಡೆಗೆ, ಅಲ್ಲಿಂದ ಆಗುಂಬೆ, ನಂತರ ಕೊಪ್ಪೆ ಕಡೆಗೆ ಹೋಗ್ತಾ ಇದ್ದೇವೆ. ಚೂರು ಮಳೆ, ಕಾಡು, ಬೆಟ್ಟಗಳು, ಹಸಿರು ಪ್ರಕೃತಿ ಎಲ್ಲವನ್ನು ಅನುಭವಿಸಲು ಸಿದ್ಧನಾ ನೀವೆಲ್ಲ? ಬನ್ನಿ, ಹಾಗಿದ್ರೆ ನಾವು ಈಗ ಕೊಪ್ಪ ಕಡೆಗೆ ಹೋಗೋಣ. ಮಣಿಪಾಲ್ ಇದು ಎಷ್ಟು ಸುಂದರವಾದ ನಗರಿ. ಮೊದಲು ಉಡುಪಿಯಿಂದ ಮಣಿಪಾಲ್ ಆಗಿ ನಂತರ ಆಗುಂಬೆ ಕಡೆ ಹೋಗ್ತಿದ್ದೇವೆ. ಇಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಮಣಿಪಾಲ್ ಅಂದರೆ ಎಲ್ರಿಗೂ ಗೊತ್ತುಂಟಲ್ಲ, ತುಂಬ ಫೇಮಸ್. ಅದೆಲ್ಲವನ್ನು ನೋಡಿಕೊಂಡು ನಾವು ಮುಂದೆ ಸಾಗೋಣ. ರಸ್ತೆ ತುಂಬ ಹಸಿರು, ಹತ್ತಿರ ಮಳೆಯ ಜುಳುಪು, ಚಳಿ, ಏನಾದರೂ ಹೊಸ ಅನುಭವ. ಆಗುಂಬೆ ಘಾಟ್ ಸೆಕ್ಷನಲ್ಲಿ ತಿರುವುದಾಗಿ ಹೋಗುವ ರಸ್ತೆಗಳು ಸ್ವರ್ಗದಂತೆ ಅನಿಸುತ್ತದೆ. ಇಲ್ಲಿ ನಮಗೆ ಬಿರುಸು ತಂಪು ಗಾಳಿ ಸಿಕ್ಕಿತು. ನಾವೀಗ ಆಗುಂಬೆ ಘಾಟ್ ಸೆಕ್ಷನಲ್ಲಿ ಹೋಗ್ತಿದ್ದೀವಿ. ಹೋಗಬೇಕಾದ್ರೆ ಇದು ಆಗುಂಬೆ ಬಸ್ ಸ್ಟ್ಯಾಂಡ್ ಬಂತು. ಇಲ್ಲಿ ಲೆಫ್ಟ್ ಸೈಡ್ಗೆ ಆಗುಂಬೆ ಬಸ್ ಸ್ಟ್ಯಾಂಡ್ ಇದೆ. ನಾವು ರೈಟ್ಗೆ ಹೋಗಬೇಕು. ಮುಂಚೆಲ್ಲ ಬಸ್ಸಲ್ಲಿ ಬಂದು ಇಲ್ಲಿ ಇಳಿದು ನಂತರ ಮುಂದೆ ಹೋಗ್ತಿದ್ವಿ. ಈಗ ಡೈರೆಕ್ಟಾಗಿ ನಾವು ಕಾರಲ್ಲಿ ಹೋಗ್ತಿರೋದ್ರಿಂದ ಡೈರೆಕ್ಟ್ ಹೋಗ್ತಾ ಇದ್ದೇವೆ. ನೀವು ನೋಡ್ಬೋದು ತಿರುವಾದ ರೋಡ್ಗಳನ್ನು. ಇದು ಆಗುಂಬೆ ಘಾಟಲ್ಲಿ ಹೋಗುವಾಗ ಕಾಣೋದು. ಆಗುಂಬೆ ಸನ್ನಿವೇಶಗಳನ್ನು ನೋಡೋದೇ ಒಂದು ಅನುಭವ. ಇದನ್ನು ದಕ್ಷಿಣ ಭಾರತದ ಚಿರಪುಂಜಿ ಅಂತ ಕರೀತಾರೆ, ಏಕೆಂದರೆ ಇಲ್ಲಿ ಹೆಚ್ಚು ಮಳೆ ಬೀಳ್ತದೆ. ಆಗುಂಬೆ ಘಾಟ್ ಸೆಕ್ಷನಲ್ಲಿ ತಿರುವಾಗಿ ಹೋಗುವ ರಸ್ತೆಗಳು ಸ್ವರ್ಗದಂತೆ ಅನಿಸುತ್ತದೆ. ಈ ರಸ್ತೆಯಲ್ಲಿ ಓಡೋದನ್ನು ನೋಡಿ. ತಿರುವಾಗಿ ಸಾಗುವ ಈ ಘಾಟ್ ರಸ್ತೆಗಳಲ್ಲಿ ಹೋಗುವುದು ನಮ್ಮ ಹೃದಯ ಬಡಿತವನ್ನು ಜಾಸ್ತಿ ಮಾಡುತ್ತದೆ. ಅಲ್ಲಿ ಮಂಗಗಳನ್ನು ನಾವು ಕಾಣ್ಬೋದು. ಅದೇ ಹೊಕ್ಕಿದ ಹಸಿರು ಮರಗಳು ಮಳೆಯ ಜೊತೆ ನಾಟ್ಯ ಮಾಡ್ತಾ ಇದ್ದಂಥ ಅನುಭವ. ಆಗುಂಬೆ ತಲುಪೋದು ಅಂದರೆ ಒಂದು ಜರ್ನಿ ಗೆದ್ದ ಅನುಭವ ನಮಗೆ ಕೊಡುತ್ತದೆ. ಇಲ್ಲಿ ರಸ್ತೆಗಳನ್ನು ನೋಡುವಾಗ ನಮಗೆ ತುಂಬ ಖುಷಿಯಾಗ್ತದೆ. ಇಲ್ಲಿಂದ ನಾವು ಸನ್ಸೆಟ್ ಪಾಯಿಂಟ್ ಅಂತ ಉಂಟು, ಅಲ್ಲಿಗೆ ಹೋಗುವ. ಅಲ್ಲಿದ್ದು ದೃಶ್ಯ ತುಂಬ ಸುಂದರವಾಗಿದೆ. ಸೂರ್ಯಾಸ್ತವನ ದೃಶ್ಯವನ್ನು ನೋಡಬೇಕು. ಈಗ ನಾವು ಮಧ್ಯಾಹ್ನ ಬಂದಿದ್ದೇವೆ. ಸಂಜೆ ಹೊತ್ತಿಗಾದರೆ ಸೂರ್ಯಾಸ್ತಮನದ ದೃಶ್ಯ ನಮ್ಮ ಹೃದಯ ಸೋಸುವುದು. ಆಗುಂಬೆ ಸನ್ಸೆಟ್ ಪಾಯಿಂಟ್ನಲ್ಲಿ ನಿಂತು ಕೆಳಗಿನ ಕಾಡನ್ನು ನೋಡಿ ಸೂರ್ಯ ಸುತ್ತುತ್ತಾ ಇರುವ ದೃಶ್ಯ, ಅದೊಂದು ಕ್ಷಣ ನೆನೆಸಿದರೂ ಮನಸ್ಸು ಶಾಂತವಾಗ್ತದೆ. ಈಗ ನಾನು ಸನ್ಸೆಟ್ ಪಾಯಿಂಟ್ ಹತ್ತಿರ ಬಂದಿದ್ದೇನೆ. ಇಲ್ಲಿಂದ ಮೇಲ್ಗಡೆಯಿಂದ ನೋಡುವಾಗ ಕೆಳಗಡೆ ಹೇಗೆ ಕಾಣ್ತದೆ ಅಂತ ನೀವು ನೋಡ್ಬೋದು. ದೂರದಲ್ಲಿ ಕಾಣುವ ಜಲಪಾತವನ್ನು ನೀವು ಕಾಣ್ಬೋದು. ಅದೇ ರೀತಿ ಮಂಜು ಮುಸುಕಿದ ಗುಡ್ಡಗಳನ್ನು ಕಾಣಬಹುದು. ಎಷ್ಟೊಂದು ಸುಂದರವಾದ ಕ್ಷಣ ಇದು. ನೋಡ್ತಿರ್ಬೇಕಾದ್ರೆ ನೋಡ್ತಲೇ ಇರಬೇಕು ಅಂತ ಅನಿಸುತ್ತದೆ, ಅಷ್ಟು ಸುಂದರವಾಗಿದೆ. ಈಗ ಮಳೆಗಾಲಕ್ಕೆ ಇದೆಲ್ಲ ತುಂಬ ಚಿಗುರಾಗಿ ಸುಂದರವಾಗಿ ಕಾಣ್ತಾ ಇದೆ. ಇಲ್ಲಿಂದ ಕೆಳಗೆ ಏರ್ಪಿನ್ ಬೆಂಡ್ ಕಾಣ್ಬೋದು. ಇಲ್ಲಿ ನೋಡಿ ಎಷ್ಟೊಂದು ಕರ್ವ್ ಆಗಿದೆ. ಇದರಲ್ಲಿ ಡ್ರೈವ್ ಮಾಡೋದು ಒಂದು ಅದ್ಭುತವಾದ ಅನುಭವ. ತುಂಬ ಹೆದರಿಕೆ ಆಗ್ತದೆ ಹೋಗ್ತಿರ್ಬೇಕಾದ್ರೆ, ಆದರೆ ಅಷ್ಟೇ ಖುಷಿಯೂ ಆಗ್ತದೆ. ನೀವು ನೋಡ್ಬೋದು ಎಷ್ಟು ರೌಂಡಾಗಿ ಮಾಡಿದ್ದಾರೆ ಇದನ್ನು.
ಏರ್ಪಿನ್ ಬೆಂಡ್ ಅಂತ ಹೇಳ್ತಾರೆ ಇದನ್ನು. ಮೇಲಿಂದ ನೋಡಬೇಕಾದ್ರೆ ಸನ್ಸೆಟ್ ಪಾಯಿಂಟಲ್ಲಿ ನಿಂತು ನೋಡಬೇಕಾದ್ರೆ ಈ ರೀತಿ ಕಾಣ್ತದೆ. ಇದನ್ನು ನೀವು ನೋಡಿದ್ದೀರಾ, ನಿಮಗೆ ಇದು ಸಹ ಖುಷಿ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ನನಗಂತೂ ಇದನ್ನು ನೋಡಿ ಎಲ್ಲ ತುಂಬ ಖುಷಿಯಾಯಿತು. ಎಷ್ಟೊಂದು ಟೂರಿಸ್ಟ್ಗಳು ಬರ್ತಾರೆ, ಫೋಟೋ ಎಲ್ಲ ತೆಗೆದುಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಸಮಯವನ್ನು ಕಳೆದು ಅವರು ಖುಷಿಯಿಂದ ಇಲ್ಲಿಂದ ಹೋಗ್ತಿದ್ದಾರೆ. ನೋಡ್ಬೋದು ನೀವು, ಕೆಲವರು ಫೋಟೋ ಎಲ್ಲ ತೆಗೆದುಕೊಂಡು ಸೆಲ್ಫಿ ತಗೊಂಡು ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಯಲಿಕ್ಕೆ ಗಾರ್ಡ್ಗಳು ಇರ್ತಾರೆ, ಅವರು ಎಲ್ಲರನ್ನು ನೋಡಿಕೊಳ್ತಾ ಇರ್ತಾರೆ. ಪ್ಲಾಸ್ಟಿಕ್ ಮುಕ್ತ ವಲಯವನ್ನು ಮಾಡಬೇಕಂತ ಹೇಳ್ತಿದ್ದಾರೆ. ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಕಸ ಕಡ್ಡಿ ಎಲ್ಲ ಹಾಕಲಿಕ್ಕೆ ಇಲ್ಲ. ಆಯಿತು, ಆಗುಂಬೆ ಘಾಟಿ ಆಯಿತು. ಇಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ ಇದು ಕೊಪ್ಪ ರೋಡು. ಕೊಪ್ಪ ಇನ್ನೂ ಸ್ವಲ್ಪವೇ ದೂರ ಇದೆ, ಇಲ್ಲಿಂದ ಹತ್ತಿರ ಆಗ್ತದೆ ಕೊಪ್ಪ. ಕೊಪ್ಪ ಊರು ತಲುಪಿದ ಮೇಲೆ ನಾವು ಹಳ್ಳಿ ಜೀವನದ ನಿಜವಾದ ಸೌಂದರ್ಯ ನೋಡಿದ್ವಿ. ಚಿಕ್ಕ ರಸ್ತೆಗಳು, ತೋಟದ ಕಾಡು, ತಣ್ಣನೆಯ ಗಾಳಿ ಹಾಗೂ ಜನರ ಆತ್ಮೀಯತೆ ಇವು ಕೊಪ್ಪದ ಆಕರ್ಷಣೆ. ಇಲ್ಲಿಯ ಜನರು ಪ್ರಾಕೃತಿಕ ಜೀವನದ ಜೊತೆ ಮಿಶ್ರವಾಗಿದ್ದಾರೆ. ಅವರ ಬದುಕು ಎಷ್ಟು ಸರಳವಿದ್ರೂ ಸಂತೋಷ ತುಂಬಿರುತ್ತದೆ. ನಾವು ಕೊಪ್ಪಗೆ ನಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೇವೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಇದೆಲ್ಲವನ್ನು ನಾನು ನಿಮಗೋಸ್ಕರ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಪ್ರಯಾಣ ನಮ್ಮ ಮನಸ್ಸು, ದೇಹ, ಮನೋಭಾವ ಎಲ್ಲವನ್ನು ಶುದ್ಧಿಗೊಳಿಸಿದೆ. ಈ ದೃಶ್ಯಗಳು ನಿಮಗೂ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇವತ್ತು ದಿನ ತುಂಬ ಖುಷಿಯಾಗಿ ಕಳೆಯಿತು. ಉಡುಪಿಯಿಂದ ಆಗುಂಬೆ ಮತ್ತು ಕೊಪ್ಪ ಪ್ರವಾಸದಲ್ಲಿ ಪ್ರಕೃತಿಯ ಶಾಂತಿ, ತಂಪು ಗಾಳಿ ಮತ್ತು ಹಸಿರಿನ ಸೌಂದರ್ಯವನ್ನು ಅನುಭವಿಸಿದ್ದೇವೆ. ಇಂಥ ಇನ್ನಷ್ಟು ಪ್ರಕೃತಿ ಯಾತ್ರೆ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಕೊಪ್ಪ ಪ್ರವಾಸ ನಮಗಂತೂ ತುಂಬ ಖುಷಿಯನ್ನು ಕೊಡಿತು. ನಿಮಗೆ ನನ್ನ ವಿಡಿಯೋ ಖುಷಿ ಕೊಟ್ಟಿರ್ಬೋದು ಅಂತ ಅಂದ್ಕೊಳ್ತೇನೆ. ಈಗ ನಮ್ಮ ಮಾವನ ಮನೆ ಬರಲಿಕ್ಕೆ ಆಯಿತು. ಪೇಟೆಯಿಂದ ಹತ್ತಿರ ಇದೆ ನಮ್ಮ ಮಾವನ ಮನೆ, ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಈ ಪ್ರಯಾಣ ನಮಗೆ ತುಂಬ ಖುಷಿಯನ್ನು ಕೊಟ್ಟಿತು. ಈ ದೃಶ್ಯಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಿಮಗೂ ಈ ಸ್ಥಳಗಳಿಗೆ ಹೋಗುವ ಆಸೆ ಹುಟ್ಟಿದೆ ಅಂತ ಅಂದ್ಕೊಳ್ತೇನೆ. ನಮ್ಮ ಯಾತ್ರೆ ಇನ್ನೂ ಮುಂದುವರಿಯುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಮಾವನ ಮನೆ ಬಂತು. ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತೇನೆ. ಇನ್ನೆಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಚಾಕ್ಲೇಟ್ ತಿನ್ನಂತ ಪೇಪರ್